ದೇಶಿ ತಳಿ ಅಕ್ಕಿ, ನಾಟಿ ತಳಿ ಜವಾರಿದು. ಇವಾಗ ನೀವು ತಿಂತಿರೋ 99% ಹೊರಗಡೆ ಏನು ಸಿಗುತ್ತಲ್ಲ ಅದು ಹೈಬ್ರಿಡ್. ಹೈಬ್ರಿಡ್ ಬೀಜಕ್ಕೆ ರೀಪ್ರೊಡಕ್ಷನ್ ಕೆಪಾಸಿಟಿ ಇರಲ್ಲ, ಗೊತ್ತಾ? ಭತ್ತದ ಬೀಜ ಹಾಕ್ತಿರಲ್ವಾ, ಅದು ಮತ್ತೆ ಬೀಜ ಹಾಕಕ್ಕೆ ಬರಲ್ಲ, ಮತ್ತೆ ಹೋಗಿ ಬೀಜ ತರಬೇಕು. ರೀಪ್ರೊಡಕ್ಷನ್ ಇರಲ್ಲ ಅಲ್ಲಿ. ಅಂತ ಅಕ್ಕಿ ತಿಂದು ತಿಂದು ನಮಗೂ ರೀಪ್ರೊಡಕ್ಷನ್ ಇಲ್ಲ. ಇವಾಗ ಮಕ್ಕಳಾಗಬೇಕಂದ್ರೆ IVF ಡಾಕ್ಟರು ಅದು ಇದು, ಅದು ಕಷ್ಟ ಆಗಿದೆ. ಸೊ ನೀವು ತಿನ್ನೋ ಆಹಾರಕ್ಕೆ ರೀಪ್ರೊಡಕ್ಟಿವ್ ಕೆಪಬಿಲಿಟಿ ಇದೆ ಅಂದರೆ ನಿಮಗೂ ಇರುತ್ತೆ. ಸಿಂಪಲ್ ಲಾಜಿಕ್. ನೀವು ತಿನ್ನೋ ಕೋಳಿ, ನೀವು ತಿನ್ನೋ ಅಕ್ಕಿ, ನೀವು ತಿನ್ನೋ ಇದು ಎಲ್ಲ ಹೈಬ್ರಿಡು. ಅದು ಯಾವುದೂ ರೀಪ್ರೊಡ್ಯೂಸ್ ಆಗಲ್ಲ. ಇಟ್ಸ್ ನಾಟ್ ರೀಪ್ರೊಡ್ಯೂಸಿಂಗ್ ಅಟ್ ಆಲ್. ಇವತ್ತು ತುಂಬ ಜನ ರೈತರು ಏನು ಮಾಡ್ತಾರೆ, ಕಂಪ್ನಿಗೆ ಹೋಗ್ತಾರೆ, ಯಾವುದೋ ಒಂದು ಕಂಪ್ನಿಗೆ ಅಕ್ಕಿ ತೊಗೊಂಬರ್ತಾರೆ, ಭತ್ತ ತೊಗೊಂಬರ್ತಾರೆ, ಬೆಳೀತಾರೆ, ಚೆನ್ನಾಗಿ ಇಳುವರಿ ಬರುತ್ತೆ, ಮತ್ತೆ ಹೋಗಿ ಭತ್ತ ತರ್ತಾರೆ. ಯಾಕಂದರೆ ಆ ಭತ್ತನ ಯೂಸ್ ಮಾಡೋಕ್ಕಾಗಲ್ಲ, ರೀಪ್ರೊಡಕ್ಷನ್ ಆಗಲ್ಲ ಅಲ್ಲಿ. ಇವತ್ತು ಓಣಿಗೊಂದು IVF ಸೆಂಟರ್ಸ್ ಇದೆ. ಯಾಕಿದೆ? ನೀವು ತಿನ್ನೋ ಆಹಾರ ಮತ್ತು ನಿಮ್ಮ ಜೀವನ ಕ್ರಮ.